ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥವರೆಗೂ ಈ ಕೊಡುವ ಮನೆಗಳು ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತೋಣ. ಈ ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ಅದನ್ನು ನೆನಪು ಮಾಡ್ತೀರಾ? ಅಬ್ರಹಾಮನು ದೇವರ ಪ್ರಾಣದ ಹಸ್ತದ ಕೆಳಗೆ ತಗ್ಗಿಸಲ್ಪಟ್ಟು ಹೆಚ್ಚಿಸಲ್ಪಡುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದ. ಅದ್ಭುತವಾಗಿ ಅಬ್ರಹಾಮನ ಜೀವಿತವನ್ನು ದೇವರು ಆಶೀರ್ವಾದ ಮಾಡಿದರು ಎಂಬುದಾಗಿ ಓದುವಾರ ನಾವು ಧ್ಯಾನ ಮಾಡಿದ್ದೇವೆ. ಈ ವಾರ ಇನ್ನೊಂದು ವ್ಯತ್ಯಾಸಕರವಾಗಿರತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ಕೀರ್ತನೆಗಳ ಪುಸ್ತಕ 145ನೇ ಕೀರ್ತನೆ. ನೂರ 45ನೇ ಕೀರ್ತನೆ ತೆಗೆದಿದ್ದೀರಾ? 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನೂ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮನ್ನ ಉದ್ಧರಿಸುವಂತ ದೇವರಾಗಿದ್ದಾನೆ, ನಮ್ಮನ್ನ ಮೇಲಕ್ಕೆತ್ತುವಂತ ದೇವರಾಗಿದ್ದಾನೆ. ದೇವರಿಗೆ ನಾವು ಬೀಳುವಂಥದ್ದು ಇಷ್ಟವಿಲ್ಲ. ದೇವರಿಗೆ ನಾವು ಪರಿಪೂರ್ಣವಾಗಿ ಲೋಕದ ಪ್ರಕಾರವಾಗಿ ಹೀನರಾಗಿ ಜೀವಿಸುವಂಥದ್ದು ದೇವರಿಗೆ ಇಷ್ಟವಿಲ್ಲ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂದ್ರೆ, ಆತನು ಬಿದ್ದವರನ್ನೆಲ್ಲ ಎತ್ತುವ ದೇವರಾಗಿದ್ದಾನೆ. ಅನೇಕರು ಅನೇಕವಾದ ವಿಷಯಗಳಲ್ಲಿ ಬಿದ್ದು ಹೋಗಿರ್ತಾರೆ, ಸೋತು ಹೋಗಿರ್ತಾರೆ. ಆತ್ಮಿಕವಾಗಿ ಭಕ್ತಿಯ ಜೀವಿತದಲ್ಲಿ ಅನೇಕರು ಇವತ್ತೇನಾಗಿದ್ದಾರೆ? ಬಿದ್ದು ಹೋಗಿದ್ದಾರೆ. ಅನೇಕರು ರೋಗಗಳಲ್ಲಿ ಬಿದ್ದುಕೊಂಡಂಥವರು ಇದ್ದಾರೆ. ಸಾಲದ ಸಮಸ್ಯೆಗಳಲ್ಲಿ ಅನೇಕವಾಗಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳಲ್ಲಿ ಬಿದ್ದು ಹೋದಂಥವರು ಇದ್ದಾರೆ. ಅಂಥವರನ್ನ ದೇವರು ಏನಾಗಿದ್ದಾನೆ? ಮೇಲಕ್ಕೆತ್ತುವಂತ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆತನು ಬಿದ್ದವರನ್ನೆಲ್ಲ ಮೇಲೆತ್ತುವ ದೇವರು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವಂತ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರ್ಯಾರ ಜೀವಿತದಲ್ಲಿ ಎಂತೆಂತಹ ಸಮಸ್ಯೆಗಳು ಇದ್ದಾಗಲೂ ಕೂಡ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ಆ ಸಮಸ್ಯೆಗಳಿಂದ ದೇವರು ನಮ್ಮನ್ನು ಏನು ಮಾಡ್ತಾನೆ? ವಿಮುಕ್ತಿ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಲೋಕದಲ್ಲಿ ಯಾವುದು ಕೂಡ ಇಲ್ಲ ಎಂಬುದಾಗಿ. ಮನುಷ್ಯರಾದ ನಮಗೆ ಕೆಲವೊಂದು ಕಾರ್ಯಗಳು ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯ. ದೇವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆತನು ಯೆಹೋವನು, ಆತನು ಸೃಷ್ಟಿಕರ್ತನಾದ ದೇವರು, ಆತನು ಸರ್ವಶಕ್ತನಾದ ದೇವರು, ಆತನು ಬಿದ್ದವರನ್ನೆಲ್ಲ ಎತ್ತುವಂತ ದೇವರಾಗಿದ್ದಾನೆ ಎಂಬುದಾಗಿ. ಒಂದು ಸಾರಿ ನೀವು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೀವು ತೆಗೆದಿದ್ದೆ ಆದರೆ ಅಲ್ಲಿ ವಾಕ್ಯ ತಿಳಿಸ್ತಾ ಇದೆ ಏನಂತ ಹೇಳಂದ್ರೆ, ಬಿದ್ದವರನ್ನೆಲ್ಲ ದೇವರು ಮೇಲಕ್ಕೆ ಎತ್ತಬೇಕಾದ್ರೆ, ಕುಗ್ಗಿದವರನ್ನೆಲ್ಲ ದೇವರು ಉದ್ಧರಿಸಬೇಕಾದ್ರೆ ಒಂದು ನಿಯಮ, ಒಂದು ನಿಬಂಧನೆ ಎನ್ನುವಂಥದ್ದು ಇದೆ ಪ್ರಿಯರೇ. 7ನೇ ಅಧ್ಯಾಯ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನೀವು ನೋಡಿದ್ದೆ, ಅದರಲ್ಲಿ ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. 25ನೇ ವಚನ ಹೋದ್ರಿ. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನ ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನ ಮೇಲಕ್ಕೆ ಎತ್ತಬೇಕಾದ್ರೆ, ದೇವರು ನಮ್ಮನ್ನ ಉದ್ಧರಿಸಬೇಕಾದ್ರೆ ನಾವು ದೇವರ ಸಮೀಪಕ್ಕೆ ಬರುವವರಾಗಬೇಕು, ನಾವು ದೇವರ ಪಾದಗಳನ್ನು ಹಿಡಿಯುವವರಾಗಬೇಕು. ಈ ತಾಯಿಯನ್ನು ನಾವು ನೋಡ್ತಾ ಇದ್ದೇವೆ, ಈ ತಾಯಿಯ ಜೀವಿತದಲ್ಲಿ ಭಯಂಕರವಾಗಿರ್ತಕ್ಕಂಥ ಕಷ್ಟ ಎನ್ನುವಂಥದ್ದು ಸಂಭವಿಸಿದೆ. ಇರುವಂಥ ಒಬ್ಬೇ ಮಗಳು ಏನಾಗಿದ್ದಾಳೆ?
ದೆವ್ವದ ಕಾಟಕ್ಕೆ ಬಲಿಯಾಗಿದ್ದಾಳೆ. ದುರಾತ್ಮ ಶಕ್ತಿ ಆಕೆ ಒಳಗಡೆ ಒಕ್ಕೊಂಡಿದೆ. ಎಂಥ ಕೆಟ್ಟ ರೀತಿಯಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ, ಜೀವಿಸ್ತಾ ಇದ್ದಾಳೆ. ಮನೆ ಪಕ್ಕದವರಿಗೂ ಅಕ್ಕಪಕ್ಕದವ್ರಿಗೂ ಎಲ್ಲರಿಗೂ ಕೂಡ ಏನಾಗಿದ್ದಾಳ್ರಿ, ಬೇಡವಾದ ರೀತಿಯಲ್ಲಿ ಆ ತಾಯಿ ಇರಬೇಕಾದ್ರೆ, ಆ ತಾಯಿಯ ಮಗಳು ಇರಬೇಕಾದ್ರೆ ಆಕೆ ಏನೆಲ್ಲ ಕಡೆಗೆ ತೋರಿಸಿದಾಗಲೂ ಕೂಡ ಆಕೆಯ ಮಗಳಿಗೆ ಏನಾಗಲಿಲ್ಲ, ಗುಣವಾಗಲಿಲ್ಲ, ಸ್ವಸ್ಥತೆ ಆಗಲಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಆಕೆ ಬಿದ್ದುಕೊಂಡಿದ್ದಾಳೆ, ಮನೆಯಲ್ಲಿ ಇದ್ದಾಳೆ. ದುರಾತ್ಮ ಶಕ್ತಿಗೆ ಕಾಟಕ್ಕೆ ಆಕೆ ಏನಾಗಿದ್ದಾಳೆ, ಬಲಿಯಾಗಿದ್ದಾಳೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಸುದ್ದಿಯನ್ನು ಕೇಳಿರ್ತಕ್ಕಂಥ ಆ ತಾಯಿ ಎಲ್ಲಿಗೆ ಬಂದ್ಲಂತೆ, ಯೇಸು ಸ್ವಾಮಿ ಇರುವಂಥ ಸ್ಥಳಕ್ಕೆ ಬಂದ್ಲು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 24ನೇ ವಚನ ಓದ್ರಿ. ಅಲ್ಲಿಂದ ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೇ ಹೋಯಿತು. ಕೂಡಲೇ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಯೇಸು ಸ್ವಾಮಿ ಆ ಮನೆಗೆ ಬಂದಿದ್ದಾರೆ ಎನ್ನುವಂಥ ಸುದ್ದಿ ಎಲ್ಲ ಕಡೆಗೆ ಹಬ್ಬಿದಂಥ ಸಮಯದಲ್ಲಿ, ಆ ಸಮಯದಲ್ಲಿ ಸಮಸ್ಯೆಯನ್ನು ಹೊತ್ತುಕೊಂಡು ಒಬ್ಬ ತಾಯಿ ಏನು ಮಾಡ್ತಾ ಇದ್ದಾಳೆ, ಆ ಮನೆಗೆ ಬರ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಮನೆಯಲ್ಲಿ ಈ ಕೂತಿರ್ಬೇಕಾದ್ರೆ ಆ ತಾಯಿ ಕಷ್ಟವನ್ನು ಹೊತ್ತುಕೊಂಡು ಏನು ಮಾಡ್ತಾ ಇದ್ದಾಳೆ, ಆತನ ಪಾದದ ಬಳಿಗೆ ಬಂದು ಪಾದಗಳನ್ನು ಹಿಡಿದುಕೊಂಡು ಏನು ಮಾಡ್ತಾ ಇದ್ದಾಳ್ರಿ, ಹೇಳ್ತಾ ಇದ್ದಾಳೆ ಆ ವಿಷಯ ಏನಂತೇಳಿ. ಆಕೆಯ ಮಗಳಿಗೆ ಏನು ಹಿಡಿದಿತ್ತಂತೆ, ದೆವ್ವ ಹಿಡಿದಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೆವ್ವ ಅಂದರೆ ಎಲ್ರಿಗೂ ಕೂಡ ಭಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೆವ್ವ ಹಿಡಿದಂಥವ್ರು ಹೆಂಗೆ ಮಾಡ್ತಾ ಇರ್ತಾರ್ರಿ, ಕಿರಿಸ್ತಾ ಇರ್ತಾರೆ, ಅರಸ್ತಾ ಇರ್ತಾರೆ. ಮೈ ಮೇಲೆ ಅರಿವಿರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಕುಟುಂಬದಲ್ಲಿ ಇರುವಂಥವ್ರಿಗೆ ಎಲ್ಲರಿಗೂ ಕೂಡ ಅಸಮಾಧಾನ. ಅವ್ರಿಗೆ ಯಾವಾಗಾದ್ರೂ ದುರಾತ್ಮ ಶಕ್ತಿ ಏನಾದರೂ ಬಂದುಬಿಟ್ರೆ ಏನು ಮಾಡ್ತಾರೆ, ಎಲ್ಲರಿಗೂ ಕೂಡ ಗಲಿಬಿಲಿ. ಹಲ್ಲೆಲೂಯಾ, ಬಾದರ್ಲಿಯಲ್ಲಿ ನೀವು ನೋಡಿರ್ತೀರಿ ಕೆಲವೊಬ್ರು ಹೆಂಗೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಬಿಟ್ಟು ಹೋದಂಥ ಸಮಯದಲ್ಲಿ ಅವ್ರು ಹೆಂಗ ಚೆನ್ನಾಗಿ ಇರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಕುಟುಂಬದಲ್ಲಿ ಆ ರೀತಿ ಅಸಮಾಧಾನ ಗಲಿಬಿಲಿ ಇರಬೇಕಾದ್ರೆ ಆ ತಾಯಿ ಆ ಒಂದು ಗಲಿಬಿಲಿಯನ್ನು ಹೋಗಲಾಡಿಸುವಂಥ ದೇವರ ಪಾದಗಳ ಬಳಿಯಲ್ಲಿ ಏನು ಮಾಡಿದ್ಲು, ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ, ದೇವರು ನಮ್ಮನ್ನು ಮೇಲಕ್ಕೆತ್ತಬೇಕಾದ್ರೆ, ದೇವರ ನಮ್ಮನ್ನು ಉದ್ಧರಿಸಬೇಕಾದ್ರೆ ನಾವೇನು ಮಾಡಬೇಕು, ಆ ದೇವರ ಪಾದಗಳನ್ನು ಹಿಡಿಯುವವರಾಗಬೇಕು. ಮನುಷ್ಯರ ಪಾದಗಳಲ್ಲಿ ಏನು ಕೂಡ ಇಲ್ಲ. ಮನುಷ್ಯರ ಪಾದಗಳು ನಮಗೆ ಮುಕ್ತಿಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಪಾದಗಳಿಗೆ ಸಮಾನವಾಗಿರುವಂಥದ್ದು ಯಾವುದು ಕೂಡ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಆಕಾಶವೇ ನನಗೆ ಸಿಂಹಾಸನ, ಈ ಭೂಮಿಯೇ ನನ್ನ ಪಾದಪೀಠ. ದೇವರು ಪಾದಗಳು ಇಡುವಂಥ ಸ್ಥಳ ಯಾವುದಂತೆ, ಈ ಭೂಮಿ ಅಂತೆ. ಹಲ್ಲೆಲೂಯಾ, ಅಷ್ಟು ದೊಡ್ಡದಾಗಿರುವಂಥ ದೇವರ ಪಾದಗಳ ಬಳಿಗೆ ನಾವು ಬರಬೇಕು ಹೊರತಾಗಿ ಇವರ ಪಾದಗಳನ್ನು ನಾವು ಹಿಡಿಯುವವರು ಆಗಬಾರ್ದು. ಅನೇಕರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ ಅಂದರೆ, ಪಾದಗಳಲ್ಲಿ ಏನೋ ಶಕ್ತಿ ಇದೆ ಅಂತೇಳಿ ಇವ್ರ ಪಾದಗಳು ಹಿಡಿಯೋದಕ್ಕೆ ಹೋಗ್ತಾ ಇರ್ತಾರೆ. ಪಾದಗಳು ತೊಳೆದಿರ್ತಕ್ಕಂಥ ನೀರನ್ನು ಕುಡಿಯುವಂಥದ್ದು ಇನ್ನೆಲ್ಲ ಕಾರ್ಯಗಳು ಮಾಡ್ತಾ ಇರ್ತಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ಆ ಮನುಷ್ಯರ ಪಾದಗಳಲ್ಲಿ ಹೊಲಸಿರುತ್ತೆ ಹೊರತಾಗಿ, ಮಣ್ಣಿರುತ್ತೆ ಹೊರತಾಗಿ ಬೇರೆ ಯಾವುದು ಕೂಡ ಸಿಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರು. ಹೀಗೆ ನಾವು ಒಂದು ಸಾರಿ ಹೇಳಿದ್ದೆ, ಪರವಸ್ತು ಸೂರ್ಯನಾರಾಯಣಯ್ಯವರು ಅಂತೇಳಿ, ಅವರು ಶ್ರೀಕಾಕುಳಮಲ್ಲಿ ದೊಡ್ಡ ಪೂಜಾರಿ ಆಗಿರುವಂಥವ್ರು. ಅವರು ದೇವರನ್ನು ನಂಬಿದರು. ಬ್ರಾಹ್ಮಿಣ್ಸ್ ಅವರು ದೇವರನ್ನು ನಂಬಿದ ಮೇಲೆ, ರಕ್ಷಣೆಯನ್ನು ಹೊಂದಿದ ಮೇಲೆ ಅವ್ರು ಹೇಳ್ತಾ ಇದ್ರು, ಇವೆಲ್ಲವೂ ಕೂಡ ಹೊಟ್ಟೆಗಾಗಿ ಮಾಡುವಂಥ ಕಾರ್ಯಗಳು ಅಂತೇಳಿ. ಅಲ್ಲೂ ಯಾಕಂದರೆ ಅವ್ರು ಹಿಂದೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದೆಲ್ಲವನ್ನು ಅವ್ರು ಏನು ಮಾಡಿದ್ದಾರೆ, ವಿವರಿಸಿ ಹೇಳಿದ್ದಾರೆ. ನಿಮಗೆ ಬೇಕಾದರೆ ಯೂಟ್ಯೂಬಲ್ಲಿ ಏನಿದೆ ರೀ, ಸಾಕ್ಷಿ ಇದೆ, ತೆಲುಗಲ್ಲಿ ಇರುತ್ತೆ ಪ್ರೇರ. ವಾಕ್ಯ ಹೇಳ್ತಾ ಇದೆ ಏನಂತೇಳಂದರೆ, ಮನುಷ್ಯರ ಪಾದಗಳನ್ನು ನಾವು ಹಿಡಿಯುವವರಾಗಬಾರ್ದು. ಮನುಷ್ಯರ ಪಾದಗಳನ್ನು ಹಿಡಿದ್ರೆ ನಮಗೆ ಮುಕ್ತಿ ಸಿಗೋದಿಲ್ಲ. ಮನುಷ್ಯರ ಪಾದಗಳನ್ನು ಹಿಡಿದ್ರೆ ನಮ್ಮನ್ನು ಅವರು ಉದ್ಧಾರ ಮಾಡೋದಿಲ್ಲ. ಮನುಷ್ಯರ ಪಾದಗಳನ್ನು ಹಿಡಿದ್ರೆ ಅವರು ನಮ್ಮನ್ನು ಮೇಲಕ್ಕೆ ಎತ್ತೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯರ ಪಾದಗಳು ಮುಖ್ಯವಲ್ಲ. ಯಾರ ಪಾದಗಳು ಬೇಕು? ಸೃಷ್ಟಿಕರ್ತನಾದ ದೇವರ ಪಾದಗಳನ್ನು ನಾನು ನೀನು ಹಿಡಿಯುವುದೇ ಆದರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಬಿದ್ದವರನ್ನು ಏನು ಮಾಡ್ತಾನೆ? ಮೇಲಕ್ಕೆತ್ತಾನೆ. ಕುಗ್ಗಿದವರನ್ನು ಉದ್ಧರಿಸುವಂಥ ದೇವರಾಗಿದ್ದಾನೆ. ಆ ತಾಯಿ ಎಷ್ಟೋ ವಿಷಯದಲ್ಲಿ ಏನು ಮಾಡಿದಾಳ್ರಿ? ಕುಗ್ಗಿ ಹೋಗಿದ್ದಾಳೆ. ಅಯ್ಯೋ, ನನ್ನ ಮಗಳಿಗೆ ಈ ಥರ ಆಯ್ತಲ್ಲ. ಬೇರೆ ಯಾರಿಗಾದ್ರೂ ಆ ಕುಟುಂಬದ ಸಮಸ್ಯೆಯ ಸಮಯದಲ್ಲಿ ನಿಮ್ಮ ಮನೇಲಿ ಯಾರಾದರೂ ಹಾಸ್ಪಿಟ್ಲಲ್ಲಿ ಇದ್ರಪ್ಪ, ನಿಮ್ಗೆ ಸಮಾಧಾನ ಇರುತ್ತೆ, ಹ್ಯಾಪಿಯಾಗಿರ್ತೀರಾ? ಹೆಂಗಿರ್ತೀರಿ? ಭಾಳ ಕಷ್ಟ. ಅಲ್ಲಲ್ವಿಯಾ, ಅನುಭವಿಸಿದವರಿಗೆ ಗೊತ್ತದು, ಬೇರೆಯವರಿಗೆ ಗೊತ್ತಾಗೋದಕ್ಕೆ
ಸಾಧ್ಯ ಇಲ್ಲ. ಇಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಆ ತಾಯಿ ಯೇಸುವಿನ ಪಾದಗಳನ್ನು ಹಿಡಿದುಕೊಂಡ್ಲು. ಯೇಸುವಿನ ಬಗ್ಗೆ ಆಕೆ ತಿಳಿದುಕೊಂಡ ಮೇಲೆ ಆಕೆ ಹಿಡಿದುಕೊಂಡ್ಲು. ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳು ಏನೇನಾಗಿದ್ದಾವೆ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸತ್ಯವೇದ ಹೇಳ್ತಾ ಇದೆ 23ನೇ ವಚನ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗೆ ಇಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸೇವೆಯ ಪ್ರಾರಂಭದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳು, ದೆವ್ವಗಳು ಬಿಟ್ಟು ಹೋಗ್ತಾ ಇದ್ದು, ರೋಗಗಳು ಸ್ವಸ್ಥ ಆಗ್ತಾ ಇದ್ದು, ಕುರುಡರಿಗೆ ಕಣ್ಣು ಬರ್ತಾ ಇತ್ತು, ಕುಂಟರು ನಲಿದಾಡುವಂತೆ ದೇವರು ಮಾಡ್ತಾ ಇದ್ರು, ಪಾರ್ಶ್ವವಾಯು ರೋಗಿಗಳು ಸ್ವಸ್ಥತೆ ಆಗ್ತಾ ಇತ್ತು. ಎಲ್ಲ ಕಾರ್ಯಗಳು ಆದಂಥ ಸಮಯದಲ್ಲಿ ಜನರೆಲ್ಲರೂ ಕೂಡ ಯೇಸುವನ್ನು ಹುಡುಕಿಕೊಂಡು ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. ಪ್ರೇರಲ್ಲಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ತಾಯಿ ಕೂಡ ಯೇಸುವಿನ ಪಾದಗಳ ಬಳಿಗೆ ಬಂದು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಡ್ತಾ ಇದ್ದಾಳೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ದೇವರು ಉದ್ಧರಿಸಬೇಕಾದ್ರೆ, ದೇವರು ನಮ್ಮನ್ನು ಮೇಲೆ ಕೆತ್ತಬೇಕಾದ್ರೆ ಮೊದಲನೇದಾಗಿ ಏನು ಮಾಡ್ಬೇಕು? ನಾವು ದೇವರ ಬಳಿಗೆ ಬರೋರಾಗಬೇಕು, ದೇವರ ಹತ್ರಕ್ಕೆ ನಾವು ಸಮೀಪಿಸುವವರಾಗಬೇಕು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆಯ ಮಗಳು ದೆವ್ವ ಹಿಡಿದು ಏನಾಗಿದ್ದಾಳೆ? ಮನೆಯಲ್ಲಿ ಬಿದ್ದಿದ್ದಾಳೆ, ಕುಗ್ಗಿ ಹೋಗಿದ್ದಾರೆ. ಕುಟುಂಬದಲ್ಲಿ ಇರುವಂಥವ್ರಿಗೆಲ್ಲರಿಗೂ ಕೂಡ ದುಃಖ ಆವರಿಸಿದೆ, ಅಸಮಾಧಾನ ಆವರಿಸಿದೆ. ಒಂದು ವೇಳೆ ಆಕೆ ಮದುವೆಯಾಗಬೇಕಾಗಿರ್ತಕ್ಕಂಥ ಕನ್ಯೆಯಾಗಿದ್ಲೇನೋ ಆ ಸಮಯದಲ್ಲಿ ಎಷ್ಟು ದುಃಖ ಆ ಕುಟುಂಬದಲ್ಲಿ ಇರಬಾರ್ದು ಪ್ರೇಯರ್. ಆ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದರೆ, ಆಕೆ ಹೋದಂಥ ಸಮಯದಲ್ಲಿ ಸ್ವಾಮಿಯವರು ಆಕೆ ನಂಬಿಕೆಯನ್ನು ಏನು ಮಾಡ್ತಾ ಇದ್ದಾರೆ? ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಹೆಂಗಸು ಅನ್ಯ ಮತದವಳು, ಸುರುಪೋಯಿನಿಕ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ, ಹಲ್ಲೆಲೂಯಾ, ಯೇಸು ಸ್ವಾಮಿಯವ್ರನ್ನ ಬೇಡಿಕೊಳ್ತಾ ಇದ್ದಾಳೆ ಆಕೆ. ಏನಂತೇಳಿ? ಅಪ್ಪ, ನನ್ನ ಮಗಳಿಗೆ ಏನಾಗಿದೆ? ದೆವ್ವ ಹಿಡಿದಿದೆ, ಭಾಳ ಕಷ್ಟ ಸಂಭವಿಸಿದೆ, ನಮಗೆ ಬಿಡುಗಡೆ ಬೇಕು. ಆ ದೆವ್ವ, ಎಷ್ಟೋ ಜನರಿಗೆ ನೀನು ದೆವ್ವ ಹಿಡಿದಿರುವಂಥದ್ದನ್ನು ನೀನೇನು ಮಾಡಿದೀಯಾ? ಬಿಡಿಸಿದೀಯಾ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ 8ನೇ ಅಧ್ಯಾಯದಲ್ಲಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, 7 ದೆವ್ವಗಳು ಹಿಡಿದಿರ್ತಕ್ಕಂಥ ಒಬ್ಬ ತಾಯಿ, ಆಕೆ ಹೆಸರು ಏನಂದರೆ ಮಗ್ದಲೇನಿ ಮರಿಯಳು ಎನ್ನುವಂಥ ಆಕೆಗಿರ್ತಕ್ಕಂಥ ದೆವ್ವವನ್ನು ನೀನೇನು ಮಾಡಿದೀಯಾ? ಬಿಡಿಸಿದೀಯಾ. 8ನೇ ಅಧ್ಯಾಯ 2ನೇ ವಚನ ಓದ್ತಿರೋ ಒಂದ್ಸರಿ. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ ಆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು. ಹಲ್ಲೆಲೂಯಾ. ಎಷ್ಟು ದೆವ್ವಗಳು ಬಡ್ಕೊಂಡಿದಂತ ಆಕೆಗೆ? 7 ದೆವ್ವಗಳು, 7 ದುರಾತ್ಮ ಶಕ್ತಿಗಳು ಆಕೆಗೆ ಬಡ್ಕೊಂಡಂಥ ಸಮಯದಲ್ಲಿ ಸ್ವಾಮಿಯವರು ಅಲ್ಲಿಗೆ ಹೋಗಿ ಆಕೆಗೆ ಏನು ಮಾಡಿದ್ರು? ಸ್ವಸ್ಥ ಮಾಡಿದ್ರು, ಬಿಡುಗಡೆ ಕೊಟ್ಟಿದ್ರು. ಆಕೆ ಜೀವಿತದಲ್ಲಿರ್ತಕ್ಕಂಥ ಅಸಮಾಧಾನವನ್ನು ದೂರ ಮಾಡಿದ್ರು. ಅದ್ರ ಸಲುವಾಗಿ, ಅಪ್ಪ, ಅವರೆಲ್ಲರಿಗೆ ಸ್ವಸ್ಥತೆ ಮಾಡಿದ್ದೀಯಲ್ಲ, ನನ್ನ ಮಗಳಿಗೂ ಕೂಡ ನೀನೇನು ಮಾಡಿ ಸಮಯದಲ್ಲಿ ಸ್ವಸ್ಥ ಮಾಡು, ನನ್ನ ಮಗಳಿಗಿರ್ತಕ್ಕಂಥ ದೆವ್ವದ ಕಾಟ ಬಿಡುಗಡೆ ಮಾಡು ಎಂಬುದಾಗಿ ಆ ತಾಯಿ ಏನು ಮಾಡ್ತಾ ಇದ್ದಾಳೆ? ಯೇಸುವಿನ ಪಾದಗಳ ಬಳಿಗೆ ಬಂದು ಬೇಡ್ತಾ ಇರಬೇಕಾದ್ರೆ ಸ್ವಾಮಿಯವರು ಆಕೆಯ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಎಲ್ಲ ಮನುಷ್ಯರಿಗೂ ಕೂಡ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತಿಮ್ಮಾಪುರದಲ್ಲಿ ಇರುವಂಥವ್ರಿಗೆ ಮಾತ್ರ ಅಲ್ಲ, ಎಲ್ಲೆಲ್ಲಿ ಮನುಷ್ಯರಿದ್ದಾರೋ, ಯಾವ ಒಂದು ಭೂಮಿ ಇದೆಯೋ, ಲೋಕಗಳಿದಾವೋ, ಆ ಎಲ್ಲ ಲೋಕಗಳಿಗೂ ಕೂಡ ಆತನೇ ದೇವರಾಗಿದ್ದಾನೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಸಮಯದಲ್ಲಿ ಅನ್ಯ ಮತದವಳಾಗಿರುವಂಥ ಆಕೆ ಯೇಸುವಿನ ಪಾದಗಳ ಬಳಿಯಲ್ಲಿ ಬಂದಂಥ ಸಮಯದಲ್ಲಿ ಸ್ವಾಮಿಯವರು ಏನು ಮಾಡಿದರು? ಆಕೆಯ ನಂಬಿಕೆಯನ್ನು ಪರೀಕ್ಷಿಸಿದ್ರು ಪ್ರಿಯರೇ. ಆ ತಾಯಿ ಹೇಳ್ತಾ ಇದ್ದಾಳೆ ಏನಂತೇಳಿ? ಅಪ್ಪ, ಮೇಜಿನಿಂದ ಬೀಳುವಂಥ ರೊಟ್ಟಿಯ ತುಂಡುಗಳನ್ನು ತಿನ್ನುವುದಕ್ಕೆ ನಾಯಿಗಳು ಏನು ಮಾಡ್ತಾ ಇರ್ತವೆ? ಕಾದುಕೊಂಡು ಕುಳಿತಿರ್ತಾವಲ್ಲ ಎನ್ನುವಂಥ ನಂಬಿಕೆ ಮಾತನ್ನು ಹೇಳಿದಂಥ ಸಮಯದಲ್ಲಿ 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆವಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ? ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟಿದೆ, ಹೋಗು,
ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಕೆ ಏನು ಹೇಳ್ತಾ ಇದ್ದಾಳ್ರಿ? ನಾಯಿ ಮರಿಗಳು ಏನು ಮಾಡ್ತವೆ? ಮೇಜಿನಿಂದ ಬಿದ್ದಿರ್ತಕ್ಕಂಥ ಎಂಜಲನ್ನು ಏನು ಮಾಡ್ತಾ ಇರ್ತವೆ? ತಿಂತಾ ಇರ್ತವೆ. ಕೆಳಗಡೆ ಬಿದ್ದಿರುವಂಥದ್ದು ನೀವು ಮತ್ತೆ ಎತ್ತಿ ತಿಂತೀರಾ? ತಿನ್ನಲ್ಲಿ ಏನು ಮಾಡ್ತೀರಿ? ಆಮೇಲೆ ಹೊರಗಡೆ ಚೆಲ್ಲಿ ಬಿಡ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ಆ ತಾಯಿ ಏನು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳಂದ್ರೆ, ನಾವು ಅನ್ಯದವರು ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ಸ್ಥಿತಿಯಲ್ಲಿರುವಂಥ ನಾವು ಒಪ್ಕೊಳ್ತಾ ಇದ್ದೇವೆ. ಆದರೆ ನಮಗೂ ಕೂಡ ರಕ್ಷಣೆ ಎನ್ನುವಂಥದ್ದು ನಿನ್ನ ಮೂಲಕವಾಗಿಯೇ ಎನ್ನುವ ರೀತಿಯಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳ್ರಿ? ಹೇಳ್ತಾ ಇದ್ದಾಳೆ. 4ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಂದ್ರೆ, ಬರಬೇಕಾದ ರಕ್ಷಣೆ 27ನೇ ವಚನ ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಹಲ್ಲೆಲೂಯಾ. ರಕ್ಷಣೆ ಎನ್ನುವಂಥದ್ದು ಬರಬೇಕಾದ್ರೆ ಒಂದು ಜನಾಂಗವನ್ನು ದೇವರು ಭೂಲೋಕದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಅದರ ಮೂಲಕವಾಗಿಯೇ ಆತನು ಹೊರಟು ಬರುವುದಕ್ಕೆ ಮುಂಚಿತವಾಗಿ ಎಲ್ಲವನ್ನೇನು ಮಾಡಿದಾನ್ರಿ? ತಿಳಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾರೋ ಒಬ್ರು DC ಬರ್ತಾರೆ, AC ಬರ್ತಾರೆ, MLA ಬರ್ತಾರೆ, MP ಬರ್ತಾರೆ, ಮುಖ್ಯಮಂತ್ರಿ ಬರ್ತಾರೆ, ಪ್ರಧಾನಮಂತ್ರಿ ಬರ್ತಾರೆ, ಬೇರೆ ದೇಶದ ಅಧ್ಯಕ್ಷರು ಬರ್ತಾರೆ ಅಂದರೆ ಏನೆಲ್ಲವುಗಳನ್ನು ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಹಲ್ಲೆಲೂಯಾ. 1 ವರ್ಷಕ್ಕಿಂತ ಮುಂಚೆ 6 ತಿಂಗಳಿಗಿಂತ ಮುಂಚೆ ಏನೆಲ್ಲ ಕಾರ್ಯಗಳು ಹಿಂಗೆ ಬರ್ತಾ ಇದ್ದಾರೆ ಅಂದರೆ ಏನೆಲ್ಲ ವ್ಯವಸ್ಥೆಯನ್ನು ನಾವೇನು ಮಾಡಿರ್ತೀವಿ? ಅದರಂಗೆ ದೇವರು ಲೋಕಕ್ಕೆ ಇಳಿದು ಬರಬೇಕಾದ್ರೆ ಆತ ಹಂಗೆ ಬಂದಿರ್ತಾನ. ಆತ ಏನು ಮಾಡಿದ್ದಾನೆ? ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ದಾನೆ. ಒಂದು ಜನಾಂಗವನ್ನು, ಒಬ್ಬ ವ್ಯಕ್ತಿಯನ್ನು ಏನು ಮಾಡಿದ್ದಾನೆ? ಆರಿಸಿಕೊಂಡ ಪ್ರಿಯರೇ. ಆತನ ಯಾರು? ಅಬ್ರಹಾಂ. ಹಲ್ಲೆಲೂಯಾ. ಲೋಕದ ಜನರೆಲ್ಲ ಕೆಟ್ಟು ಹೋಗಿದ್ದಾರೆ, ಅಬ್ರಹಾಮನು ಕೂಡ ಕೆಟ್ಟು ಹೋದವನೇ. ಹಲ್ಲೆಲೂಯಾ. ಆದರೆ ಅಬ್ರಹಾಮನನ್ನು ಕರೆದ ಮೇಲೆ ಅಬ್ರಹಾಮನ್ ಏನು ಮಾಡಿದ? ತಗ್ಗಿ ಬಗ್ಗಿ ನಡೆದುಕೊಂಡ, ದೇವರಿಗೆ ವಿಧೇಯತೆಯನ್ನು ತೋರಿಸಿದ, ಅಧಿಕ ವಿಶ್ವಾಸವನ್ನು ವ್ಯಕ್ತಪಡಿಸಿದ. ದೇವರೇ, ಇವತ್ತು ನನಗೆ ಮಕ್ಕಳು ಇಲ್ಲ ಅಂದರೆ ಚಿಂತಿಲ್ಲ, ಆದರೆ ನೀನು ಖಂಡಿತವಾಗಿ ಕೊಡ್ತೀಯ. ಹಲ್ಲೆಲೂಯಾ. ಕೊಟ್ಟಿರುವಂಥ ಮಗನನ್ನೇ ದೇವರು ಬಲಿ ಕೇಳಿದಂಥ ಸಮಯದಲ್ಲಿ ಅವಾಗಲೂ ಕೂಡ ಬಲಿ ಕೊಡೋದಕ್ಕೆ ಏನು ಮಾಡ್ತಾನೆ? ಸಿದ್ಧನಾಗ್ತಾನೆ. ಯಾರು? ಅಬ್ರಹಾಮ. ಆ ಅಬ್ರಹಾಮನ ಮೂಲಕವಾಗಿ ದೇವರು ಏನು ಮಾಡಿದ್ರಿ? ಲೋಕದೊಳಗೆ ಬರೋದಕ್ಕೆ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ರು. ಅಬ್ರಹಾಮನ ನಂತರ ಇಸ್ಸಾಕ, ಯಾಕೋಬ, ಅದೇ ರೀತಿಯಾಗಿ ಯೂದ, ಹಂಗೆ ಲೈನ್ ಎಲ್ಲ ಮುಂದಕ್ಕೆ ಬಂದು ಏನಾಗ್ತು? ದಾವೀದನು, ಇನ್ನೂ ಅನೇಕರು ಏನು ಮಾಡಿದರೆ? ಬಂದರು ಪ್ರಿಯರೇ. ದೇವರು ಬರಬೇಕಾದ್ರೆ ಹಂಗೆ ಬರಲಿಲ್ಲ. ಆತ ಏನು ಮಾಡಿದ? ಕನ್ಯೆಯ ಗರ್ಭದಲ್ಲಿ ಬರ್ತೀನಿ ಅಂತೇಳಿ ಏನು ಮಾಡಿದ್ರಿ? ಮೊದಲೇ ಹೇಳಿದ್ದ. ಹಲ್ಲೆಲೂಯಾ. ಸ್ತ್ರೀ ಸಂತಾನವಾಗಿ ನಾನು ಬರುತ್ತೀನಿ. ಹೆಂಗೆ ಬರ್ತೀನಿ ಅಂತ ಹೇಳಿದ ದೇವರು? ಸ್ತ್ರೀ ಸಂತಾನವಾಗಿ ಬರುತ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಖಂಡಿತವಾಗಿ ಆತನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಹೊರಟು ಬಂದ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಎಲ್ಲ ಜನರ ಒಂದು ರಕ್ತದಲ್ಲಿ ಏನಿದೆ ರೀ? ಪಾಪ ಇದೆ. ಹಲ್ಲೆಲೂಯಾ. ತಂದೆಯ ಪಾಪ, ತಾಯಿಯ ಪಾಪ. ಆದರೆ ಯೇಸು ಕ್ರಿಸ್ತನ ಒಂದು ರಕ್ತದಲ್ಲಿ ಏನಿಲ್ಲ? ಕಲ್ಮಶ ಇಲ್ಲ, ಪಾಪ ಇಲ್ಲ. ಅದು ಪರಿಶುದ್ಧವಾಗಿರುವಂಥ ರಕ್ತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲರದು ಹೊಲಸಿರ್ಬೇಕಾದ್ರಪ್ಪ ಅಂದ್ರೆ, ಹೊಲಸು ತೊಳಿಬೇಕಾದ್ರೆ ನೀವೇನು ಮಾಡ್ತೀರಿ? ಕೆಸರಾಗಿ ಹೋಗಿ ಬಂದಿರ್ತೀರಿ. ಹೋಗಿ ಬಂದ ಮೇಲೆ ನೀವು ಹಣ್ಣಿನ ರಸದಿಂದ ತಗೊಂಡ್ರಪ್ಪ ನೀರು, ಏನಾಗುತ್ತೆ? ನಿಮ್ಮ ಕಾಲು ಶುದ್ಧಿ ಆಗುತ್ತಾ? ಹಾಲಿನಿಂದ ತೊಳ್ಕೊಳ್ರಿ, ನಿಮ್ಮ ಕಾಲು ಶುದ್ಧಿ ಆಗುತ್ತಾ? ತೊಳಿಬೇಕಾದ್ರೆ ಏನು ಬೇಕು? ಹೊಲಸಾದ ನೀರಲ್ಲ. ಹಲ್ಲೆಲೂಯಾ. ಪ್ಯೂರ್ ಆಗಿರ್ತಕ್ಕಂಥ ನೀರು, ಕೊಳಚೆ ಇರಲಾರದಂಥ ನೀರೇ ಆಗಬೇಕು. ಅದರಂಗೆ ರಕ್ತ, ಯಾವ ರಕ್ತ ಬೇಕು? ಪರಿಶುದ್ಧವಾಗಿರುವಂಥ ರಕ್ತ. ಅದರ ಸಲುವಾಗಿ ದೇವರು ಪರಿಶುದ್ಧನಾಗಿ ಈ ಲೋಕಕ್ಕೆ ಏನು ಮಾಡಿದಾತ? ಹೊರಟು ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ಎನ್ನುವಂಥದ್ದು ಯಾರ ಮೂಲಕವಾಗಿ ಬಂತು? ಯಹೂದ್ಯರ ಮೂಲಕವಾಗಿ. ಹಲ್ಲೆಲೂಯಾ. ಆ ಯಹೂದ್ಯರ ಮೂಲಕವಾಗಿ ಬಂದಿರುವಂಥ ರಕ್ಷಣೆ ಎಲ್ಲ ಜನರಿಗೂ ಕೂಡ ಏನಾಯ್ತು ರೀ? ಒದಗಿಸಲ್ಪಡ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಹೇಳ್ತೀನಿ ನೋಡ್ರಿ ಒಂದು ಮಾತು. ಇದು ಯಾವರು? ತಿಮ್ಮಾಪುರ. ಹಲ್ಲೆಲೂಯಾ. ತಿಮ್ಮಾಪುರದಲ್ಲಿ ಯಾರೋ ಒಬ್ರು ಏನಾಗ್ಬಿಟ್ರು? DC ಆಗಿಬಿಟ್ರು. ಏನಾದ್ರು ರೀ? DC ಅಂದರೆ ಜಿಲ್ಲೆಗೆ ರಾಜ, ಜಿಲ್ಲಾಧಿಕಾರಿ ಅಂತೀವಿ. ಹಲ್ಲೆಲೂಯಾ. ಜಿಲ್ಲಾಧಿಕಾರಿ ಆಗಿಬಿಟ್ರು. ಅವ್ರಿಗೆ ನಿಮಗೆ ಸರಿಗಿಲ್ಲ. ಯಾರಿಗೆ ನಿಮಗೆ ಸರಿಗಿಲ್ಲ? ಜಿಲ್ಲಾಧಿಕಾರಿ ಆದಂಥವ್ರಿಗೆ ನಿಮಗೆ ಸರಿಗಿಲ್ಲ. ಅವಾಗ ಜಿಲ್ಲಾಧಿಕಾರಿ ಬಳಿಗೆ ನೀವು ಹೋಗಿ, ನಮ್ಮ ಹೊಲಕ್ಕೆ ಪೈಪ್ಲೈನ್ ಬರ್ಬೇಕ್ರಿ, ಅದ್ಯಾವುದು, ಯಾವ ಕಲ್ಯಾಣ? ಗಂಗಾ ಕಲ್ಯಾಣ ಯೋಜನೆ ಆಗ್ಬೇಕ್ರಿ ಅಂತೇಳಿ ನೀವು ಅರ್ಜಿ ಕೊಟ್ರೆ, ನಿಮಗೆ ನಮಗೆ ಸರಿಗಿಲ್ಲ, ಹೋಗು, ನಾನು ನಿಮ್ಗೆ ಮಾಡಲ್ಲ ಅಂತೇಳಿ ಅಂತಾನ ಜಿಲ್ಲಾಧಿಕಾರಿ? ಅನ್ನಲ್ಲ. ಯಾಕನ್ನಲ್ಲ? ಅವ್ರಿಗೆ ನಿಮಗೆ ಸರಿಗಿಲ್ಲ ಅಂದರೂ ಕೂಡ ಯಾಕನ್ನಲ್ಲ? ಆತನಿಗೇನಿದೆ? ಅಧಿಕಾರ ಇದೆ. ಅಧಿಕಾರ ಯಾವಾಗ ತೆಗೆದುಕೊಳ್ತಾನೋ ಎಲ್ಲ ಜನರು ಆತನಿಗೇನು?
ಸರಿ ಸಮಾನ್ರು. ಹಲ್ಲೆಲೂಯ. ಒಬ್ರು ಹಿಂಗ ಮಾಡಿದ್ರಪ್ಪ ಅಂದ್ರೆ ಅವನೇನು ದಕ್ಷ ಆಡಳಿತಗಾರ ಅಲ್ಲ, ದಕ್ಷ ಅಧಿಕಾರಿ ಅಲ್ಲ. ಹಲ್ಲೆಲೂಯ. ಅದರಂಗೆ ರಕ್ಷಣೆ ಬರಬೇಕಾದ್ರೆ ದೇವರು ಒಂದು ಮಾರ್ಗವನ್ನ ಸಿದ್ಧ ಮಾಡಿದ್ದಾನೆ, ಒಂದು ಜನಾಂಗವನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ಭೂಲೋಕದ ಮಧ್ಯಪುರವಾಗಿರ್ತಕ್ಕಂಥ ಯೆರೂಷಲೇಮ್ ಇಸ್ರಾಯೇಲ್ ದೇಶದಲ್ಲಿ ಆತನು ಕಾಲಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದನ್ನ? ಇಸ್ರಾಯೇಲ್ ದೇಶದಲ್ಲಿ ಕಾಲಿಟ್ಟಿರ್ತಕ್ಕಂಥ ದೇವರು ಏನು ಮಾಡಿದ್ನರಿ? ಎಲ್ಲ ಕಡೆಗೆ ರಕ್ಷಣೆಯನ್ನ ಹರಡಿದ. ಹಲ್ಲೆಲೂಯ. ಬರಬೇಕಾದ ರಕ್ಷಣೆ ಎಲ್ಲಿದೆ? ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆ ವಾಕ್ಯದ ಅರ್ಥ ಇದು. ಅದರ ಸಲುವಾಗಿ ಸ್ವಾಮಿಯವರು ಹೇಳಿದಂಥ ಸಮಯದಲ್ಲಿ ಆ ತಾಯಿ ಏನಂತ ಇದ್ದಾಳೆ? ಹೌದು, ಮಕ್ಕಳಿಗೆ ಮೊದಲು ಏನಾಗಬೇಕು? ತೃಪ್ತಿ ಆಗಬೇಕು. ಮಕ್ಕಳಿಗೆ ತೃಪ್ತಿ ಆದಮೇಲೆ ಇನ್ನೊಬ್ರಿಗೆ ನಾವೇನು ಮಾಡ್ತೀವಿ? ಕೊಡ್ತೀವಿ ಅಂತೇಳಿ ಹೇಳಿದ ಮಾತು ನಿಜ ಸ್ವಾಮಿ. ಆದರೆ ಆ ಬೇರೆಯದಾಗಿರ್ತಕ್ಕಂಥವರು ಕೂಡ ಆ ರೊಟ್ಟಿಯ ತುಂಡನ್ನು ಏನು ಮಾಡ್ತಾ ಇರ್ತಾರೆ? ತಿನ್ನುವುದಕ್ಕೆ ಅಪೇಕ್ಷೆ ಪಡ್ತಾ ಇರ್ತಾರೆ ಅಂತೇಳಿ ಹೇಳಿದಂಥ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಮಾತು ಆಕೆ ಹೇಳಿದ್ಲು. ಹಲ್ಲೆಲೂಯ. ಆಕೆ ಯಾವಾಗ ಆ ಮಾತನ್ನು ಹೇಳಿದ್ಲು ಅಂದರೆ ಆಕೆಯಲ್ಲಿರ್ತಕ್ಕಂಥ ವಿಶ್ವಾಸ ಏನಾಯಿತು? ವ್ಯಕ್ತವಾಯಿತು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ಏನೇ ಆಗಿರ್ಬೋದ್ರಿ, ಆದರೂ ಕೂಡ ದೇವರೇ ನೀನು ಖಂಡಿತವಾಗಿ ಸ್ವಸ್ಥ ಮಾಡ್ತೀಯ, ನಾನು ನಂಬಿಕೆ ಇಡ್ತೀನಿ, ವಿಶ್ವಾಸ ಇಡ್ತೀನಿ ಅಂತೇಳಿ ನೀವು ಪರಿಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದೆ ಆದರೆ ಆ ವಿಶ್ವಾಸ ಎಂದಿಗೂ ಕೂಡ ಏನಾಗಲ್ಲ? ನಿರರ್ಥಕ ಆಗೋದಿಲ್ಲ. ದೇವರು ಖಂಡಿತ ಆ ವಿಶ್ವಾಸಕ್ಕೆ ಅನುಗುಣವಾಗಿ ಕಾರ್ಯವನ್ನು ಸಾಧಿಸ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ತಾಯಿ ಯಾವಾಗ ಆ ವಿಶ್ವಾಸದ ನಂಬಿಕೆ ಅರಿಕೆಯ ಮಾತನ್ನು ಹೇಳಿದ ತಕ್ಷಣ ಸ್ವಾಮಿಯವರು ಒಂದೇ ಮಾತನ್ನು ಹೇಳಿದ್ರು. ಏನಂತೇಳಿ? ಈ ಮಾತನ್ನು ಹೇಳಿದ್ದರಿಂದ. ಯಾವ ಮಾತು? ನಂಬಿಕೆಯ ಮಾತು. ಹಲ್ಲೆಲೂಯ. ಆಹಾರ ಮೇಜಿನ ಮೇಲೆ ಇರುವಂಥ ಆಹಾರ ಸಿಗ್ಲಾರದೆ ಇದ್ರೂ ಪರವಾಗಿಲ್ಲ, ಕೆಳಗೆ ಬಿದ್ದಿರುವಂಥದ್ದನ್ನಾದರೂ ಕೂಡ ನಾನು ತಿನ್ನುತ್ತೇನೆ. ಹಲ್ಲೆಲೂಯ. ಅಲ್ಲಿ ಹೇಳ್ತಾ ಇದೆ ವಾಕ್ಯ ಏನಂತ ಹೇಳಂದ್ರೆ, ಅಲ್ಲಿಯವರೆಗೆ ಯಾರು ಏನು ಅನ್ಕೊಳ್ತಾ ಇದ್ರು? ನಾವೇ ಯಹೂದ್ಯರು, ನಾವೇ ಭೂಲೋಕದಲ್ಲೆಲ್ಲ ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂಥವರು ಅಂತೇಳಿ ಅಂದುಕೊಳ್ತಾ ಇದ್ರು. ಯಾರು? ಇಸ್ರಾಯೇಲರು. ಆದರೆ ದೇವರು ರಕ್ಷಣೆಯನ್ನು ಏನು ಮಾಡಿಬಿಟ್ಟ? ಎಲ್ಲರಿಗೂ ಒದಗಿಸಿಕೊಟ್ಟ. ಹಲ್ಲೆಲೂಯ. ಬಲ್ಬ್ ಇಲ್ಲಿ ಹಾಕಿದ್ದಾರೆ, ಹಿಂದ್ಗಡೆ ಏನಿದೆ? ಕತ್ಲಿದೆ, ಬೆಳಕಿದೆ. ಬಲ್ಬ್ ಇಲ್ಲಿ ಹಾಕ್ಯಾರ, ಏನಾಗಿದೆ? ಈ ಕಡೆ ಎಷ್ಟೇ ಬೆಳಕು ಬಂದದು, ಹಿಂದ್ಗಡೆ ಎಲ್ಲ ಏನಾಗಿದೆ? ಕತ್ಲಾಗಿದೆ. ಅದೇ ಮಿಡ್ಲಲ್ಲಿ ಹಾಕಿದ್ರೆ ಎಲ್ಲ ಕಡೆಗೂ ಕೂಡ ಏನಾಗುತ್ತೆ? ಬೆಳಕಾಗುತ್ತೆ. ಹಲ್ಲೆಲೂಯ. ಅದ್ರಂಗೆ ದೇವರು ಭೂಮಧ್ಯಪುರ ಅಂದ್ರೆ ಯಾವುದ್ರಿ? ಇಸ್ರಾಯೇಲ್ ದೇಶ, ಭೂಮಿಯ ಮಧ್ಯ ಕೇಂದ್ರ. ಆ ಒಂದು ಕೇಂದ್ರದಲ್ಲಿ ಆತನು ಇಳಿದು ಬಂದ. ಅಲ್ಲಿಂದಲೇ ಸುತ್ತಲಿರ್ತಕ್ಕಂಥ ಎಲ್ಲ ದೇಶಗಳಿಗೆ ಏನಾಯ್ತು ರೀ? ಬೆಳಕು ಎನ್ನುವಂಥದ್ದು ಹರಡಿತು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನ ಬಳಿಗೆ ಬರುವವನು ಕತ್ತಲೆಯಲ್ಲಿ ಎಂದಿಗೂ ಕೂಡ ನಡೆಯುವುದಿಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ಮಾತನ್ನ ತಾಯಿ ಹೇಳಿದ್ಲು, ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಈ ಮಾತನ್ನ ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನ ಬಿಟ್ಟಿದೆ, ಹೋಗು ಅಂದನು. ಹಲ್ಲೆಲೂಯ. ಆ ತಾಯಿ ಅಲ್ಲೇ ಕುಂದಿರ್ಲಿಲ್ಲ. ಮತ್ತೆ ಸ್ವಾಮಿ ಇಲ್ಲ, ಬಾ ನಮ್ಮ ಮನೆಗೆ ಬಾ, ಸ್ವಸ್ಥತೆ ಬೇಕು, ನನ್ನ ಮಗಳು ನೀವು ಮುಟ್ಟಬೇಕು, ತಾಕಬೇಕು, ಆಕೆನ ಗದರಿಸ್ಬೇಕು, ಅವಾಗ ದೆವ್ವ ಬಿಟ್ಟು ಹೋಗುತ್ತಂತೇಳಿ ಆಕೆ ಕೇಳಲಿಲ್ಲ. ಆಕೆ ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾಳೆ? ಮನೆಗೆ ಹೋಗಿ ನೋಡ್ತಾ ಇದ್ದಾಳೆ. ಮನೆಗೆ ಹೋಗಿ ನೋಡಿದಂಥ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ? ಓದ್ರಿ ಒಂದ್ಸಾರಿ 30ನೇ ವಚನ, 7ನೇ ಅಧ್ಯಾಯ, ಮಾರ್ಕ್ ನಂಬರ್ ಸುವಾರ್ತೆ. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು. ಆ ಹುಡುಗಿ ಹಾಸಿಗೆಯ ಮೇಲೆ ಮಲಗಿದ್ದಳು. ದೆವ್ವ ಅವಳನ್ನ ಬಿಟ್ಟು ಹೋಗಿತ್ತು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಆ ದೆವ್ವದ ಕಾಟದಿಂದ ದೇವ್ರು ಏನ್ ಮಾಡಿದ್ರು? ಬಿಡುಗಡೆ ಕೊಟ್ರು. ಕೆಲವೊಬ್ರು ಆ ಕಡೆ ಹೋಗ್ತಾ ಇರ್ತಾರೆ, ನಮ್ದು ಹೆಂಗಿರುತ್ತೋ ಮುಂದೆ ಅಂತೇಳಿ ಕೇಳೋದಕ್ಕೆ. ಹಲ್ಲೆಲೂಯ. ಓದೋ ಸಮಯದಲ್ಲಿ ಅವ್ರು ಹೇಳ್ತಾರೆ ಏನಂತೇಳಿ? ಇಲ್ಲ, ಅವ್ರ ಕಾಟ ಐತಿ, ಇವ್ರ ಕಾಟ ಐತಿ ಅಂತೇಳಿ ಅಂತಾರೆ. ಹಲ್ಲೆಲೂಯ. ಯಾರ ಕಾಟ ಐತಿ ಅಂತೇಳಿ ಅಂತಾರೆ? ಅವರು ಮತ್ತೆ ಲೋಕದ ಪ್ರಕಾರವಾಗಿ ದೇವರುಗಳಂತೇಳಿ ಅನಿಸ್ಕೊಂಡಂಥವ್ರೆ. ಹಲ್ಲೆಲೂಯ. ದೇವ್ರು ಕಾಟ ಕೊಡಂಗಿದ್ರೆ ನಿಮ್ಮಪ್ಪ ನಿಮಗೆ ಕಾಟ ಕೊಡ್ತಾನ? ಹಲ್ಲೆಲೂಯ. ನಿಮ್ಮಪ್ಪ ನಿಮಗೆ ಹಿಂಸೆ ಕೊಡ್ತಾನ? ಕೊಡಲ್ಲ. ಯಾವ ಅಪ್ಪ ಕೂಡ ಕೊಡಲ್ಲ. ಎಂತಹ ಕುಡುಕನಾಗಿರಲಿ, ಎಂತಹ ಕೆಟ್ಟವನಾಗಿದ್ರೂ ಕೂಡ ಮಕ್ಕಳನ್ನ ಏನು ಮಾಡ್ತಾನ್ರಿ? ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆ ದೆವ್ವ
ಆ ದೆವ್ವದ ಕಾಟ ಆ ಮಗಳನ್ನು ಬಿಟ್ಟು ಹೋದಂಥ ಸಮಯದಲ್ಲಿ ಆಕೆ ಏನು ಮಾಡಿದ್ಲು, ಮಲಗಿದ್ದಳು. ಅದಕ್ಕಿಂತ ಮುಂಚಿತವಾಗಿ ಕೂದಲುಗಳು ಹಂಗರಡ್ಕೊಂಡು ಹಿಂಗರಡ್ಕೊಂಡು ಅಲ್ಲೆಲ್ಲೂಯ್ಯ ಏನೆಲ್ಲ ಕಾರ್ಯಗಳನ್ನು ಮಾಡುವಂಥ ಆಕೆ ಈಗ ಸಮಾಧಾನದಿಂದ ಏನಾಗಿದ್ದಾಳೆ, ಮಲಗಿದ್ದಾಳೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆತನ ಪಾದಗಳ ಬಳಿಯಲ್ಲಿ ಯಾರು ಬಂದು ತಗ್ಗಿಸಿಕೊಂಡು ಇರ್ತಾರೋ ಅವರನ್ನು ಏನು ಮಾಡ್ತಾನೆ, ಮೇಲೆತ್ತುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ಯಾವುದೇ ಇರ್ಬೋದು ಕಾಟ, ಇವತ್ತಿನ ದಿವಸ ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಯಾವುದೇ ಇರ್ಬೋದು, ಆದರೆ ನೀವು ಯಾರ ಪಾದವನ್ನು ಹಿಡಿಬೇಕು, ಯೇಸುವಿನ ಪಾದ. ಆತನ ಪಾದವೇ ಶ್ರೇಷ್ಠ ಪ್ರಿಯರೇ. ಆ ಪಾದ ಎಲ್ಲಿದೆ, ಈ ಭೂಮಿಯ ಮೇಲೆ ಇದೆ. ಅದರ ಸಲುವಾಗಿ ದೇವರು ಹೇಳ್ತಾನೆ, ಆಕಾಶ ನನಗೆ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ಹಲ್ಲೆಲೂಯಾ. ಆ ಪಾದವನ್ನು, ದೇವರ ಪಾದವನ್ನು ಇಲ್ಲಿಯೇ ನಾವು ಹಿಡಿಬೇಕು. ಹಲ್ಲೆಲೂಯಾ. ಇಲ್ಲಿ ಹಿಡಿಲಾರದೇ ಇದ್ದರೆ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯವಿಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ಆ ತಾಯಿ ಆ ನಂಬಿಕೆಯನ್ನು ವ್ಯಕ್ತಪಡಿಸಿ ಆತನ ಪಾದಗಳನ್ನು ಹಿಡಿದುಕೊಂಡು ಆತನನ್ನು ಹುಡುಕಿಕೊಂಡು ಹೋದಂಥ ಸಮಯದಲ್ಲಿ ಆ ಮಗಳಿಗೆ ಏನಾಗಿತ್ತು, ದೆವ್ವ ಬಿಟ್ಟು ಹೋಗಿತ್ತು. ಆಕೆ ಸ್ವಸ್ಥತೆಯನ್ನು ಹೊಂದಿಕೊಂಡ್ಲು ಪ್ರಿಯರೇ. ಹಿಂಗೆ ಈಗ ಸುಮಾರು ಒಂದು 2-3 ತಿಂಗಳ ಹಿಂದ್ಗಡೆ ಅವ್ರನ್ನ ಕರ್ಕೊಂಡು ಬಂದಿದ್ರು ಆ ಕಡೆ ಬಾಪುರದಿಂದ. ಅವರು ಒಂದು ಹೆಸರು ಹೇಳಿದ್ರಿ. ಹಲ್ಲೆಲೂಯಾ. ಅದು ಇವತ್ತಿನ ದಿವಸ ಎಲ್ಲ ಕಡೆಗೆ ದೇವ್ರು ಅಂತೇಳಿ ಪ್ರಚಾರ ಆಗುವಂಥ ಒಂದು ಹೆಸರನ್ನು ಅವರು ಹೇಳಿದರು. ನೀವು ಬಾದರ್ಲಿಯಲ್ಲಿ ನೋಡಿರ್ತೀರಿ, ಅನೇಕರು ಹೆಸರುಗಳನ್ನು ಹೇಳಿ ಏನಾಗ್ತಾರೆ, ಹೊರಟು ಹೋಗ್ಬಿಡ್ತಾರೆ. ತಿರುಗಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಏನು ಮಾಡಿಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ಹೊರಟೋದ್ಮೇಲೆ ಅವರು ಸಮಾಧಾನದಿಂದ ಇರ್ತಾರೆ ಪ್ರೇಯರ್. ಆತ ನಿನ್ನೆ ಬಂದಂಥ ಸಮಯದಲ್ಲಿ ಆತ ಹೇಳ್ತಾ ಇದ್ದಾನೆ, ಅಪ್ಪ ಒಂದು ವೇಳೆ ನಾನು ಬರಲಾರದೇ ಇದ್ದಿದ್ರೆ ನಾನು ಇನ್ನೂ ಕೂಡ ಎಂತಹ ತಪ್ಪಾದ ರೀತಿಯಲ್ಲಿ ನಾನು ಇರ್ತಾ ಇದ್ನೋ, ನನ್ನ ಪ್ರಾಣವನ್ನೇ ಅದು ಬಲಿಯಾಗಿ ತೆಗೆದುಕೊಂಡು ಹೋಗ್ತಾ ಇತ್ತೇನೋ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಪ್ರಿಯರೇ ಸ್ಪಷ್ಟವಾಗಿ ಏನಂತೇಳಂದರೆ, ಆತನು ಇವತ್ತು ಸ್ವಸ್ಥತೆ ಹೊಂದಿದ್ದಾನಂದರೆ ಕಾರಣ ಒಂದೇ. ಏನು ಹೇಳ್ರಿ, ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅವರು ಮಗ ರಕ್ಷಣೆ ಹೊಂದಿದ್ದಾನೆ. ಮಗ ಯಾರ ಬಳಿಗೆ ಬಂದಂದರೆ, ಬಾದರ್ಲಿಗೆ ಯೇಸು ಕ್ರಿಸ್ತನ ಪಾದಗಳ ಬಳಿಗೆ ಬಂದಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಬಂದ ಮೇಲೆ ಸಂಪೂರ್ಣವಾಗಿ ಆ ದೆವ್ವ ಓಡಾಡಿಸಿ ಸಣ್ಣ ಯೌವನಸ್ಥ ಹುಡುಗ ಓಡಿದಂಗೆ ಓಡ್ತಾನ್ರಿ ಆತ. ಹಲ್ಲೆಲೂಯಾ. ವಯಸ್ಸಾಗಿದೆ ಆಲ್ರೆಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಲ್ಲಯ್ಯವ್ರ ವಯಸ್ಸು ಇರ್ಬೋದು, ಅಷ್ಟು ವಯಸ್ಸಾಗಿದೆ. ಹೆಂಗೆ ಓಡ್ತಾ ಇದ್ದಾನೆ, ಹುಡುಗ ಓಡಿದಂಗೆ ಓಡ್ತಾ ಇರುವಂಥ ತಾತ ಅಲ್ಲ, ಯಾರು ಆತನ ಒಳಗಡೆ ಇರ್ತಕ್ಕಂಥ ದೆವ್ವ, ದುರಾತ್ಮ ಶಕ್ತಿ. ಹಲ್ಲೆಲೂಯಾ. ಹಿಂಗೆ ಕಿತ್ಕೊತಾನೆ, ಏನೆಲ್ಲ ಕೆರ್ಕೊತಾನೆ, ಏನೆಲ್ಲ ಮಾಡ್ತಾನೆ. ಆದರೆ ಈಗ ಆತ ಏನಾಗಿದ್ದಾನೆ, ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾನೆ ಪ್ರಿಯರೇ. ಅನೇಕವಾಗಿರ್ತಕ್ಕಂಥವುಗಳು ನನ್ನ ಬಳಿಯಲ್ಲಿ ಸಾಕ್ಷಿಗಳು ಉಂಟು ಪ್ರಿಯರೇ. ಯಾಕಂದರೆ ದೇವರ ಪಾದಗಳ ಬಳಿಯಲ್ಲಿ ಬಂದಂಥವರಿಗೆ ದೇವರು ಎಂದಿಗೂ ಕೂಡ ಏನು ಮಾಡಿಲ್ಲ, ಹಾಗೆ ಕಳಿಸಿಲ್ಲ. ಖಂಡಿತವಾಗಿ ಅವರಿಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಪರಿಪೂರ್ಣವಾದಂಥ ನಂಬಿಕೆ, ವಿಶ್ವಾಸ ನಮಗೆ ಬಹಳ ಮುಖ್ಯ. ನಂಬಿಕೆ ಇರಲಾರದೇ ಇದ್ದರೆ ನಾವು ದೇವರನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆಯಿಂದ ದೇವ್ರ ಬಳಿಗೆ ಬಂದಂಥವ್ರ ನಂಬಿಕೆಯನ್ನು ದೇವರು ಎಂದಿಗೂ ಕೂಡ ಏನು ಮಾಡಲ್ಲ, ಹುಸಿ ಮಾಡೋದಿಲ್ಲ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ಆ ದೇವರ ಪಾದವನ್ನು ನೀನು ಹಿಡಿದ್ರೆ ದೇವರು ನಿನ್ನನ್ನು ಮೇಲಕ್ಕೆ ಎತ್ತುತ್ತಾನೆ, ನಿನ್ನ ಹೃದಯವನ್ನು ಏನು ಮಾಡ್ತಾನೆ, ಶುದ್ಧಿ ಮಾಡ್ತಾನೆ, ನಿನ್ನನ್ನು ಏನು ಮಾಡ್ತಾನೆ, ಉದ್ಧರಿಸುವಂಥ ಆತನು ಕೂಡ ಆಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಸ್ತ್ರೀ, ಆಕೆ ಮಗಳು ಭಯಂಕರವಾದ ಪರಿಸ್ಥಿತಿಯ ಮಧ್ಯದಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಆಕೆ ಮೊದಲು ಏನೆಲ್ಲ ಕಾರ್ಯಗಳ ಬಳಿಗೆ ಹೋಗಿ ಬಿಡುಗಡೆ ಆಗುತ್ತೆ ಎಂಬುದಾಗಿ ನೋಡಿದಂಥ ಸಮಯದಲ್ಲಿ ಆಕೆ ಎಲ್ಲಿ ಕೂಡ ಸಮಾಧಾನ ಹೊಂದಲಾರದ ಸ್ಥಿತಿಯಲ್ಲಿ ಇರಬೇಕಾದ್ರೆ ಆಕೆ ಯೇಸು ಕ್ರಿಸ್ತನ ಬಳಿ ಬಂದಳು. ಯೇಸು ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು ಆಕೆ ಕೇಳಿದ್ದಳು. ಆ ಸಮಯದಲ್ಲಿ ಆತನು ಮನೆಯಲ್ಲಿದ್ದಾನೆ ಎಂಬುದಾಗಿ ಬಂದಂಥ ಸಮಯದಲ್ಲಿ ಸ್ವಾಮಿಯವರು ಆಕೆಯಲ್ಲಿರ್ತಕ್ಕಂಥ ನಂಬಿಕೆಗೆ ಅನುಗುಣವಾಗಿ ಆ ಒಂದು ವಾಗ್ದಾನದ ಮಾತನ್ನು ಬಿಡುಗಡೆ ಮಾಡಿದಾಗ ಸತ್ಯವೇದ ಹೇಳ್ತಾ ಇದೆ, ಈ ಸಮಯದಲ್ಲಿ ನೀನು ಹೋಗು, ದೆವ್ವ ನಿನ್ನ ಮಗಳನ್ನು ಬಿಟ್ಟಿದೆ, ಈ ಮಾತನ್ನು ಹೇಳಿದ್ದರಿಂದ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಮನೆಗೆ ಹೋಗಿ ನೋಡಲಾಗಿ ಆಕೆಯ ಮಗಳು ಸಮಾಧಾನದಿಂದ ಆಕೆ ಮಲಗಿದ್ಲು ಪ್ರಿಯರೇ. ದೆವ್ವ ಆಕೆಯನ್ನು ಬಿಟ್ಟಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ಅಸಮಾಧಾನವನ್ನು, ಅಸಂತೃಪ್ತಿಯನ್ನು, ಅಸಂತೋಷದ ಜೀವಿತವೆಲ್ಲವನ್ನು ದೇವರು ತೆಗೆದುಹಾಕ್ತಾನೆ ಪ್ರಿಯರೇ. ದೇವರ ಪಾದಗಳ ಬಳಿಗೆ ನೀನು ಬರುವಾಗ
ದೇವರು ನಿನ್ನನ್ನು ಉದ್ಧರಿಸುವವನು, ನಿನ್ನನ್ನು ರಕ್ಷಿಸುವವನು, ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವವನು, ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಅನುಗ್ರಹ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತು ದೇವರ ಪಾದವನ್ನು ನೀನು ಹಿಡಿಯುವುದೇ ಆದರೆ ಆತನು ನನ್ನನ್ನು ನಿನ್ನನ್ನು ಮೇಲೆತ್ತುತ್ತಾನೆ, ಆತನು ನನ್ನನ್ನು ನಿನ್ನನ್ನು ಉದ್ಧರಿಸುತ್ತಾನೆ, ಆತನು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಕೀರ್ತನೆಯಲ್ಲಿ ಸ್ವಾಮಿ ಕರ್ತನೆಯನ್ನು ಹೇಳಿದ ಪ್ರಕಾರವಾಗಿ ಸ್ವಾಮಿ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುವವನು, ಬಿದ್ದವರನ್ನೆಲ್ಲ ಮೇಲೆತ್ತುವವನು ಆಗಿದ್ದಾನೆ ಎಂಬುದಾಗಿ. ಹೌದು ಕರ್ತನೆ, ಕುಗ್ಗಿರುವಂಥ ನಮ್ಮನ್ನು ಸ್ವಾಮಿ ನೀನು ಉದ್ಧರಿಸುವ ದೇವರಾಗಿ ಬಂದಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಬಿದ್ದಿರುವಂಥ ನಮ್ಮನ್ನು ಸ್ವಾಮಿ ಮೇಲಕ್ಕೆತ್ತುವಂಥ ದೇವರು ನೀನು ಆಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ಪರಿಶುದ್ಧನಾದ ದೇವರು, ಈ ಸಮಯದಲ್ಲಿ ಕರ್ತನೆ, ಇವರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದಾರೋ, ಯಾವ ವಿಷಯದಲ್ಲಿ ಚಿಂತಾಕ್ರಾಂತರಾಗಿದ್ದಾರೋ, ಯಾವ ವಿಷಯದಲ್ಲಿ ಸ್ವಾಮಿ ಬಳಲಿ ಹೋಗಿದ್ದಾರೋ, ಸೊರಗಿ ಹೋಗಿದ್ದಾರೋ ಸ್ವಾಮಿ, ಅವರ ಸಮಸ್ಯೆಗಳೆಲ್ಲವನ್ನು ನಿನ್ನ ಪಾದದ ಬಳಿಯಲ್ಲಿ ಸ್ವಾಮಿ ಆಗ್ತಾ ಇದ್ದೇವಪ್ಪ. ಹೌದು ಕರ್ತನೆ, ನಿನ್ನ ಪಾದ ರಕ್ಷಿಸುವ ಪಾದ, ಬಿಡುಗಡೆ ಕೊಡುವ ಪಾದ, ನಿನ್ನ ಪಾದದ ಬಳಿಯಲ್ಲಿ ಸ್ವಾಮಿ ಸೌಖ್ಯತೆ ಉಂಟು, ಸಮಾಧಾನ ಉಂಟು ಸ್ವಾಮಿ, ವಾಕ್ಯ ಉಂಟು ಸ್ವಾಮಿ, ಜೀವಕರವಾಗಿರ್ತಕ್ಕಂಥ ವಾಕ್ಯದ ಬುಗ್ಗೆ ನೀನಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಬಂದಿರತಕ್ಕಂಥವರೆಲ್ಲರನ್ನ ಸ್ವಾಮಿ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಯಾರು ಕೂಡ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಕರ್ತನೆ, ನಿನ್ನಲ್ಲಿದ್ದುಕೊಂಡು ನೀನು ಕೊಡುವಂಥ ಮಹಾ ಆಶೀರ್ವಾದ, ಮಹಾಭಾಗ್ಯ, ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಕುಟುಂಬ ಕಟ್ಟಲ್ಪಡಲಿ, ಗರ್ಭಫಲ ಉಂಟಾಗಲಿ, ಅಸಮಾಧಾನ ತೊಲಗಿಸಲ್ಪಟ್ಟು ಸಮಾಧಾನ ಉಂಟಾಗಲಿ ಎಂಬುದಾಗಿ, ಸುವಾರ್ತೆ ಸೇವೆಗೋಸ್ಕರವಾಗಿ ಸ್ವಾಮಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಾದರಲಿ ಮಲ್ಲಯ್ಯ ಮತ್ತು ಅವರ ಧರ್ಮಪತ್ನಿ, ಅವರ ಮಕ್ಕಳು, ಸೊಸೆ, ಮೊಮ್ಮಕ್ಕಳು, ಅಳಿಯಂದ್ರೆ ಎಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬರುವಂಥ ಪ್ರತಿಫಲ ಅವರಿಗೆ ಅನುಗ್ರಹ ಮಾಡಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ. ನಾವು ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲ್ಲೂ, ಸಕಲ ಸದ್ಭಕ್ತರ ಸಂಗಡಲ್ಲೂ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ